ಕಾರಿನಲ್ಲಿ ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ಕಿರಾತಕರು. ರಾಮಾಪುರ ಗ್ರಾಮದ ಬಳಿಯ ರೈಲ್ವೆ ಹಳಿ ಬಳಿ ನಡೆದಿರುವಂತಹ ಘಟನೆ ಇದು. ಧಾರವಾಡ ಜಿಲ್ಲೆಯ ರಾಮಾಪುರ ಗ್ರಾಮ ಇದು. ರಾಜು ಬೋಳಶೆಟ್ಟಿ ಅವರಿಗೆ ಸೇರಿದಂತ ಕಾರಾಗಿದೆ ಇದು. ಕಾರ್ನಲ್ಲಿ ಕೊಲೆ ಮಾಡಿದ್ದಾರೆ, ಸುಟ್ಟು ಹಾಕಿಬಿಟ್ಟಿದ್ದಾರೆ. ಯಾವುದೇ ಸಾಕ್ಷಿಗಳು ಸಿಗಬಾರ್ದು ಅಂತ ಹೇಳಿ ರೈಲ್ವೆ ಹಳಿ ಬಳಿ ಆಗಿರುವಂತಹ ಘಟನೆ ಇದು. ಧಾರವಾಡ ಜಿಲ್ಲೆಯ ರಾಮಾಪುರ ಗ್ರಾಮ ಇದು. ಇಲ್ಲಿ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗ ಅಂತೂ ನಿನ್ನೆಯಿಂದ ನಾಪತ್ತೆ ಆಗಿತ್ತು ಇವ್ರ ಕಾರು. ರಾಜು ಅವರನ್ನೇ ಕೊಲೆ ಮಾಡಿ ಸುಟ್ಟು ಹಾಕಿರುವಂತಹ ಶಂಕೆಗಳಿದಾವೆ. ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇವರೇ ಈಗ ಮಾಜಿ ಶಾಸಕರ ಪುತ್ರ. ಇವರನ್ನ ಕಾರು ಸಮೇತವಾಗಿ ಸುಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದು ನಿರ್ಜನ ಪ್ರದೇಶ ಅಂತ ಅನ್ನಿಸ್ತಾ ಇದೆ. ನೋಡಿ, ಎಲ್ಲ ಮುಳ್ಳಿನ ಬೇಲಿಗಳು ಕಾಣಿಸ್ತಾ ಇದೆ. ಒಂದು ರೀತಿ ಯಾರು ಇಲ್ಲದೇ ಇರುವಂಥ ಜಾಗ. ಅಲ್ಲಿ ಹೋಗಿ ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ಅನ್ನುವಂಥ ವಿಚಾರ ಈಗ ಪೊಲೀಸರಿಗೆ ಗೊತ್ತಾಗಿದೆ. ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿಯವರ ಮಗ ಇವರು. ನಿನ್ನೆಯಿಂದ ನಾಪತ್ತೆ ಆಗಿದ್ದರು, ಬಟ್ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ರಾಜು ಅಂಥೇಳಿ ಇವ್ರ ಹೆಸರು. ಯಾಕೆ ಇವ್ರನ್ನ ಕೊಲೆ ಮಾಡಿದ್ದಾರೆ, ಯಾರು ಇದರ ಹಿಂದೆ ಇದ್ದಾರೆ? ಹಣಕಾಸಿನ ವ್ಯವಹಾರವೋ, ಕೌಟುಂಬಿಕ ಕಲಹವೋ, ರಾಜಕೀಯ ಜಿದ್ದೋ, ಇದರ ಹಿಂದೆ ವೈಯಕ್ತಿಕ ದ್ವೇಷ ಇತ್ತೋ, ಇವರ ವ್ಯವಹಾರಗಳೇನಿತ್ತು, ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಆ ಕಾರಿನ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿಬಿಟ್ಟಿದೆ. ಇನ್ನು ವಿಚಾರ ಗೊತ್ತಾಗ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಓಡೋಡಿ ಬರ್ತಾ ಇದ್ದರು. ದೇಹ ಕಂಪ್ಲೀಟಾಗಿ ಗುರುತು ಸಿಗದಷ್ಟು ಅದು ಸುಟ್ಟು ಹೋಗಿಬಿಟ್ಟಿತ್ತು. ಮತ್ತು ಕಾರಿನ ನಂಬರ್ ಪ್ಲೇಟನ್ನು ನೋಡಿ ಅದನ್ನು ಚೆಕ್ ಮಾಡಿದಾಗ ಗೊತ್ತಾಯಿತು, ಓ, ಮಾಜಿ MLA ಅವ್ರ ಮಗ ಅಂಥೇಳಿ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗುವಂಥ ಉದ್ದೇಶ ಏನಿತ್ತು? ಇವರಾಗೆ ಹೋಗಿದ್ದ ಅಥವಾ ಯಾರಾದರೂ ಕರೆಸ್ಕೊಂಡಿದ್ದ, ಅಥವಾ ಪ್ಲ್ಯಾನ್ ಮಾಡಿ ಇಲ್ಲಿ ಕೊಲೆ ಮಾಡಲಾಗಿದೆಯಾ? ಇದರ ಹಿಂದೆ ಯಾರಿರ್ಬೋದು? ಎಲ್ಲವನ್ನೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಈಗ ಅಲ್ಲಿ. ನಿರ್ಜನ ಪ್ರದೇಶ ಅದು. ಯಾರನ್ನ ಕೊಲೆ ಮಾಡಿ ಹಾಕಿದರೂ ಕೂಡ ಪತ್ತೆ ಆಗಬೇಕು ಅಂದರೆ ಸ್ಮೆಲ್ಲೇ ಬರಬೇಕು, ಅಂಥ ಪ್ರದೇಶ ಅದು. ಈಗ ಯಾರೋ ಹೋಗುವಾಗ ನೋಡಿದ್ದಾರೆ, ಓ, ಯಾವುದೋ ಕಾರು ಸುಟ್ಟು ಹೋಗಿದೆಯಲ್ಲ ಅಂತ. ಆಮೇಲೆ ಹೋಗಿ ನೋಡಿದಾಗ ಒಂದು ಶವ ಬೆಂದು ಹೋಗಿತ್ತಲ್ಲಿ, ಒಂದು ದೇಹ ಸುಟ್ಟು ಹೋಗಿತ್ತು. ಆಗ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಮಾಜಿ MLA ಅವ್ರ ಮಗ ಅಂತ ಹೇಳಲಾಗ್ತಿದೆ ಅಲ್ವಾ? ಈಗ ಕೊಲೆಗೆ ಕಾರಣ ಅಥವಾ ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಿದೆ ಆರಂಭದಲ್ಲಿ? ಪ್ರಭು, ಏನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಉಡಿಕೇರಿ ಗ್ರಾಮದ ರಾಜು ಅಂತೇಳಿ, ಈ ರಾಜು ಬೋಳಶೆಟ್ಟಿ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಸುಪುತ್ರ. ಈತ ಪ್ರಗತಿಪರ ರೈತನಾಗಿ ಕೆಲಸ ಮಾಡ್ತಾ ಇದ್ದ. ಯಾವುದೇ ರಾಜಕೀಯದಲ್ಲಿ ಈತ ಇಲ್ಲಿದ್ರೆ ಗುರುತಿಸಿಕೊಂಡಿರಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ಈತನ ಮೊಬೈಲ್ ಇಲ್ಲಿದ್ರೆ ಸ್ವಿಚ್ ಆಫ್ ಆಗಿತ್ತು. ಮತ್ತು ಈತ ನಾಪತ್ತೆ ಆಗಿದ್ರ ಬಗ್ಗೆ, ಈತ ಕಾಣೆ ಆಗಿದ್ರ ಬಗ್ಗೆ ಕುಟುಂಬಸ್ಥರು ಸಹ ಇಲ್ಲಿಂದ್ರೆ ಅನುಮಾನ ವ್ಯಕ್ತಪಡಿಸಿದ್ರು. ಆದ್ರೆ ಕಳೆದ ರಾತ್ರಿ 2 ಗಂಟೆಗೆ ರಾಜುವಿನ ಮೊಬೈಲ್ ಇಲ್ಲಿಂದ್ರೆ ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್ ಆದ ನಂತರ, ಸ್ವಿಚ್ ಆಫ್ ಆದ ನಂತರ ಆ ಕುಟುಂಬಸ್ಥರು, ಯಾರು ಇವತ್ತು ಮಾಜಿ ಶಾಸಕನ ಪುತ್ರನ ಕುಟುಂಬಸ್ಥರು ಸಾಕಷ್ಟು ಇಲ್ಲಿದ್ರೆ ಹುಡುಕಾಟ ನಡೆಸ್ತಾರೆ. ಮತ್ತು ಬೈಲಹೊಂಗಲ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ಮಗ ಕಾಣ್ತಾ ಇಲ್ಲ, ನಮ್ಮ ಕುಟುಂಬಸ್ಥರು ಕಾಣ್ತಿಲ್ಲ ಅಂತ, ರಾಜು ಕಾಣ್ತಿಲ್ಲ ಅಂತ ಒಂದು ದೂರನ್ನ ಕೊಡ್ತಾರೆ. ದೂರಿನ ಅನ್ವಯ ಒಂದ್ ಕಡೆ ಅಂತಾರೆ ಬೈಲಹೊಂಗಲ ಪೊಲೀಸರು ಬೇರೆ ಬೇರೆ ರೀತಿಯಾದ ಒಂದು ಕಾರ್ಯಾಚರಣೆ ಮಾಡ್ತಾರೆ, ಹುಡುಕಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆತ ಎಲ್ಲಿಯೂ ಸಹ ಪತ್ತೆ ಆಗುದಿಲ್ಲ. ಆದ್ರೆ ಇಲ್ಲಿ ಗಡಿ ಆಚೆ ಅಂದ್ರೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯ ಒಂದು ಗಡಿ ಭಾಗ ಏನಿದೆ, ಇದೇ ಒಂದು ಧಾರವಾಡ ಜಿಲ್ಲೆಯ ಅಳ್ಳಾವರ ತಾಲೂಕಿನ ಒಂದು ರಾಮಾಪುರ ಗ್ರಾಮ. ಈ ಒಂದು ರಾಮಾಪುರ ಗ್ರಾಮದಲ್ಲಿ ಆತನ ಕಾರು ಪತ್ತೆ ಆಗುತ್ತೆ. ಆತನ ನಂಬರ್ ಪ್ಲೇಟ್ ಅನ್ನ ನೋಡಿದಾಗ ಇಲ್ಲಿ ಅಂದ್ರೆ ಇದು ರಾಜುಗೆ ಸೇರಿದಂತ ಒಂದು ಮಾಹಿತಿ. ಯಾಕಂದ್ರೆ ಬೈಲಹೊಂಗಲ ಪೊಲೀಸರು ನಿನ್ನೆ ಇಲ್ಲಿ ಧಾರವಾಡ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಇದು ರಾಜುವಿನ ಕಾರು ಅಂತೇಳಿ ನಂಬರ್ ಪ್ಲೇಟಿನ ಮೇಲೆ ಒಂದು ಗುರುತು ಪತ್ತೆ ಆಗ್ತಾರೆ. ಆದ್ರೆ ಸಂಪೂರ್ಣದಲ್ಲಿ ಕಾರು ಈಗಾಗಲೇ ಅಂದರೆ ಸಂಪೂರ್ಣವಾಗಿ ಸುಟ್ಟು ಬೂದಿ, ಅದರ ಕಾರಿರುವಂತಹ ದೇಹ ಸಂಪೂರ್ಣವಾಗಿ ಸುಟ್ಟು ಬೂದಿ ಆಗಿದ್ರಿಂದ ಈ ಮೃತದೇಹ ರಾಜುವಿನ ಅನ್ನೋದು ಒಂದ್ ಕಡೆ ಅಂತಂದ್ರೆ,
ಪತ್ತೆ ಹಚ್ಚುವಂತ ಕೆಲಸವನ್ನ ಈಗಾಗಲೇ ಅಂದ್ರೆ ಧಾರವಾಡದ ಒಂದು ಗ್ರಾಮೀಣ ಠಾಣೆ ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿದ್ರೆ ಸ್ಥಳಕ್ಕೆ ಬೆಳಕು ತಜ್ಞರು ಸಹ ಇಲ್ಲಿದ್ರೆ ಭೇಟಿ ನೀಡಿದರೆ, ಭೇಟಿ ನೀಡಿ ಈ ಶವ ರಾಜುವಿಂದ, ಯಾಕಂದ್ರೆ ರಾಜುವಿನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಇನ್ನೊಂದಿತ್ತು ಅದನ್ನ ಕಾರಿನಲ್ಲಿ ಶವ ಪತ್ತೆ ಆಗಿರೋದು ರಾಜುವಿನ ಶವನ ಅಥವಾ ಬೇರೆ ಯಾರ್ದಾರ ಶವನ ಅನ್ನೋ ಸಹಿತ ಒಂದ್ ಕಡೆ ಅಂದ್ರೆ ತನಿಖೆ ಮಾಡ್ತಾರೆ. ಆದ್ರೆ ಇಲ್ಲಿ ಅಂದ್ರೆ ಇದು ಯಾರು ಕೊಲೆ ಮಾಡಿದ್ರೆ, ಯಾಕೆ ಕೊಲೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಈಗ ಗ್ರಾಮೀಣ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾರೆ. ಮತ್ತು ಈಗಾಗಲೇ ರಾಜುವಿನ ಒಂದು ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಆ ಮೊಬೈಲ್ ರಾತ್ರಿ 2 ಗಂಟೆವರೆಗೂ ಸ್ವಿಚ್ ಆಫ್ ಆಗಿದೆ. ಆ ಸ್ವಿಚ್ ಆಫ್ ಆದಂತಹ ಇಲ್ಲೇ ಸ್ವಿಚ್ ಆಫ್ ಆಗಿದೆ. ಆ ಕೊಲೆಯಾದಂತಹ ಇದೇನು ಶವ ಏನು ಪತ್ತೆ ಆಗಿದೆ, ಇದೇ ಜಾಗದಲ್ಲಿ ಆತನ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿತ್ತಾ, ಬೇರೆ ಎಲ್ಲಾದ್ರೂ ಈತನ ಚಲನವಲ್ಲ ಇದೆಯಾ ಅನ್ನೋದ್ರ ಬಗ್ಗೆ ಟವರ್ ಲೊಕೇಶನ್ ಅನ್ನುವಂತ ಟ್ರೇಸ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಈತನಿಗೆ ಯಾವ್ಯಾವ ಹೊರ ಬರೋ ಕರೆ ಇರ್ಬೋದು, ಹೊರ ಹೋಗುವಂತ ಕರೆ ಇರ್ಬೋದು, ಮತ್ತು ನಿರಂತರವಾಗಿ ಈತನ ಜೊತೆ ಯಾರೆಲ್ಲ ಸಂಪರ್ಕ ಇದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ Okay. ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.